ನಮಸ್ಕಾರ, ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಮ್ಮ ಚಂದನವನದ ಸುತ್ತ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ಕೊಡೋದಕ್ಕೆ ನಾನ್ ಬಂದಿದ್ದೀನಿ. ಸೊ ಇವತ್ತು ಏನೆಲ್ಲ ಅಪ್ಡೇಟ್ಸ್ ಇದೆ, ಹಾಗೆ ಯಾವೆಲ್ಲ ವಿಷಯಗಳನ್ನ ಮಾತಾಡ್ತೀವಿ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಸೆಂಬರ್ ಅಂತ ಹೇಳಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲಕ್ಕಿ ಮಂತ್ ಅಂತಾನೆ ಹೇಳ್ಬೋದು. ಡಿಸೆಂಬರ್ ನಲ್ಲಿ ಬರುವಂತಹ ಸಾಕಷ್ಟು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಕಳೆದ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರೋದಾದ್ರೆ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಡಿಸೆಂಬರ್ ತಿಂಗಳಲ್ಲಿ ಯಾವ್ಯಾವ ಸೂಪರ್ ಸ್ಟಾರ್ಸ್ ಸಿನಿಮಾಗಳು ಬರ್ತಿದೆ ಅನ್ನೋದನ್ನ ಮೊದಲನೇದಾಗಿ ನೋಡೋದಾದ್ರೆ ದ ಫಸ್ಟ್ ಫಿಲ್ಮ್ ಈಸ್ ದ ಡೆವಿಲ್ ಈಗ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ. ಟ್ರೈಲರ್ ಕೂಡ ಈಗಾಗಲೇ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದಂತಹ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೂ ಕೂಡ ಅವರ ಅಭಿಮಾನಿಗಳು ಅವರ ಸಿನಿಮಾ ಬರ್ತಿದೆ ಅಂತ ಹೇಳಿ ಅವರನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅವರ ಸಿನಿಮಾಗಾಗಿ ಈಗಾಗಲೇ ಕಳೆದ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದೆ. ಮಿಲನಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಡೆವಿಲ್ ಸಿನಿಮಾ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ ನ ಮಾಡ್ಕೊಂಡು ಈಗಾಗಲೇ 2-3 ಹಾಡ್ಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದ್ದು, ಈ ಸಾಂಗ್ಸ್ ಗೆ ಕೂಡ ಅದ್ಭುತವಾದಂತಹ ಪ್ರತಿಕ್ರಿಯೆ ಈಗಾಗಲೇ ಸಿಕ್ಕಿದೆ. ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ, ಅಂದ್ರೆ ಅವರು ಇಲ್ಲದೆ ಈಗ ಪರಪ್ಪನ ಅಗ್ರಹಾರದಲ್ಲಿ ಏನು ದರ್ಶನ್ ಅವರು ಇದ್ದಾರೆ, ಅವರ ಆಬ್ಸೆನ್ಸ್ ಅಲ್ಲಿ ಈಗ ಸಿನಿಮಾ ಬರ್ತಾ ಇರೋದು ಅಭಿಮಾನಿಗಳಿಗೆ ಒಂದ್ ಕಡೆ ಎಲ್ಲೋ ಬೇಜಾರ್ ಆಗಿದೆ. ಆದ್ರೂ ಕೂಡ ನಮ್ಮ ಬಾಸ್ ಸಿನಿಮಾ ಬರ್ತಾ ಇದೆ, ನಮ್ಮ ಬಾಸ್ ಈಗ ನಾನು ಬರ್ತಿದ್ದೀನಿ ಚಿನ್ನ ಅಂತ ಒಂದು ಡೈಲಾಗ್ ಬೇರೆ ಹೊರಟಿದ್ದಾರೆ. ಸೊ ಖಂಡಿತವಾಗ್ಲೂ ಅವರು ಬಂದೇ ಬರ್ತಾರೆ ಹೊರಗಡೆ. ಅವರ ಸಿನಿಮಾನ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ ಒಂದು ಭರವಸೆನ ಈಗಾಗಲೇ ಡಿ ಬಾಸ್ಗೆ ಕೊಡ್ತಿದ್ದಾರೆ ಅಭಿಮಾನಿಗಳು. ಈಗ ಡೆವಿಲ್ ಸಿನಿಮಾ ಒಂದು ಹೈಪ್ ಅನ್ನೇ ಕ್ರಿಯೇಟ್ ಮಾಡಿದ್ರೆ, ನೋಡಿದ್ರೆ ಏನೋ ಒಂಥರ ಇಂಪಾರ್ಟೆಂಟ್ ಕತೆ ಇರ್ಬೋದೇನೋ ಈ ಸಿನಿಮಾದಲ್ಲಿ ಅನ್ನೋದು ಈಗಾಗಲೇ ಟ್ರೈಲರ್ ಪ್ರಾಮಿಸ್ ಮಾಡ್ತಾ ಇದೆ. ಈಗ ಹೊಸ ಹೀರೋಯಿನ್ ಕೂಡ ಲಾಂಚ್ ಆಗ್ತಾ ಇದ್ದಾರೆ ಈ ಸಿನಿಮಾ ಮೂಲಕ. ಡಿಸೆಂಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ ನ ಮಾಡ್ಕೊಂಡಿದೆ. ಅಭಿಮಾನಿಗಳು ಈ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಇನ್ನು ಎರಡನೇದಾಗಿ 45 ಕೂಡ ಈಗ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಡಿಸೆಂಬರ್ ಅಂದ್ರೆ ಲಕ್ಕಿ ಮಂತ್, ನಾನು ಆಗ್ಲೇನೆ ಹೇಳ್ದಂಗೆ. ಸೊ ಜಾಸ್ತಿ ನಮ್ಮ ಕನ್ನಡ ಸೂಪರ್ ಸ್ಟಾರ್ಸ್ ಸಿನಿಮಾಗಳು ರಿಲೀಸ್ ಆಗತ್ತೆ ಡಿಸೆಂಬರ್ ತಿಂಗಳಲ್ಲಿ. 45 ಈ 45 ಚಿತ್ರ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದ್ರೆ 2 ಸೂಪರ್ ಸ್ಟಾರ್ಸ್ ಇರುವಂತಹ ಸಿನಿಮಾ 45 ಸಿನಿಮಾ. ಅದರಲ್ಲಿ ಇನ್ನೊಬ್ರು ಸೂಪರ್ ಸ್ಟಾರ್ ಕೂಡ ಆಡ್ ಆಗಿದ್ದಾರೆ, ಅವರೇ ರಾಜ್ ಬಿ ಶೆಟ್ಟಿ. ಇನ್ನು ಶಿವಣ್ಣ ಹಾಗೆ ಉಪೇಂದ್ರ ಅವರ ಕಾಂಬಿನೇಷನ್ ಮತ್ತೆ ನೋಡೋದಕ್ಕೆ ಸಿಗ್ತಾ ಇರೋದು ನಮ್ಗೆ 45 ಸಿನಿಮಾದಲ್ಲಿ. ಅರ್ಜುನ್ ಜನ್ಯ ಅವರು ಹಾಗೆ ರಮೇಶ್ ರೆಡ್ಡಿ ಅವರು ಡೈರೆಕ್ಟ್ ಹಾಗೆ ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ 45. ಈಗಾಗಲೇ 100 crores ಬಜೆಟ್ ಆಗಿದೆ ಈ ಸಿನಿಮಾಗೆ ಅಂತ ಕೂಡ ಹೇಳಲಾಗ್ತಿದೆ. ಡಿಸೆಂಬರ್ 15ಕ್ಕೆ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಹಾಡನ್ನ ಕೂಡ ರಿಲೀಸ್ ಮಾಡಿದೆ ಚಿತ್ರತಂಡ. ಈ ಸಿನಿಮಾ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಇರುವಂತಹ ಸಿನಿಮಾ. ರಾಜ್ ಬಿ ಶೆಟ್ಟಿ ಅವರು ತುಂಬಾ ಆಫ್ರಿಕನ್ ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಶಿವಣ್ಣ ಅವರ ಪಾತ್ರ ಏನಿರ್ಬೋದು, ಉಪೇಂದ್ರ ಅವರ ಪಾತ್ರ ಏನಿರ್ಬೋದು ಅನ್ನೋದು ಕೂಡ ಅಭಿಮಾನಿಗಳಿಗೆ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರುವಂತಹ ಸಿನಿಮಾ ಅಂದ್ರೆ ಅದು 45 ಸಿನಿಮಾ. ಟ್ರೈಲರ್ಗೂ ಸಿಕ್ಕಾಪಟ್ಟೆ ಅಭಿಮಾನಿಗಳು ಕಾಯ್ತಿದ್ದಾರೆ. ಶಿವಣ್ಣ ಅವರ ಎನರ್ಜಿ ಆಗಿರ್ಬೋದು, ಉಪೇಂದ್ರ ಅವರ ಬುದ್ಧಿವಂತಿಕೆ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಆಗಿರ್ಬೋದು ಹೇಗಿರ್ಬೋದು, ಅರ್ಜುನ್ ಜನ್ಯ ಅವರ ಮೊದಲ ಡಿರೆಕ್ಷನ್ ಈ ಸಿನಿಮಾ. ಸೊ ಹೇಗಿರ್ಬೋದು ಸಿನಿಮಾ ಅನ್ನೋ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ ಎಲ್ರಿಗೂನು. ಸೊ 15th ನೋಡೋಣ ಹೇಗಿರುತ್ತೆ ಟ್ರೈಲರ್ ಅಂತ. ಹಾಗೆ ಇದೇ ತಿಂಗಳು 25ಕ್ಕೆ ಅಂದ್ರೆ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಅಲ್ಲಿ. ಇನ್ನು 3ನೇ ಸಿನಿಮಾ ಮಾರ್ಕ್ ಸಿನಿಮಾ. ಕಿಚ್ಚ ಸುದೀಪ್, ಬಾದ್ಶಾ ಸುದೀಪ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಇದೆ. ಈ ಕಳೆದ ವರ್ಷ ಕೂಡ ಅವರು ಡಿಸೆಂಬರ್ 25ಕ್ಕೇನೆ ಅವರು ಮ್ಯಾಕ್ಸ್ ಸಿನಿಮಾನ ಮಾಡಿದ್ರು. ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗ ಅದೇ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಮ್ಮ ಬಾಸ್ ಸಿನಿಮಾ ಬರ್ತಾ ಇದೆ, ಮಾರ್ಕ್ ಸಿನಿಮಾ.
ಇದು ಯಾವ ರೀತಿಯಾದಂತಹ ಕತೆ ಇರ್ಬೋದು, ಹೇಗಿರ್ಬೋದು ಈ ಸಿನಿಮಾ ಅನ್ನೋ ಕ್ಯೂರಿಯಾಸಿಟಿ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಇದೆ. ಕಿಚ್ಚ ಸುದೀಪ್ ಅವರ ಸಿನಿಮಾ ಅಂದ್ರೆ ಅವ್ರಿಗೂ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ. ನಮ್ಮ ಕನ್ನಡಿಗರೆಲ್ಲರೂ ಸೆಲೆಬ್ರೇಟ್ ಮಾಡುವಂತಹ ಒಂದು ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಅದು ಕಿಚ್ಚ ಸುದೀಪ್ ಅವರು ಕೂಡ. ಇನ್ನು ಇವರ ಸಿನಿಮಾ ಮೇಲೂ ಕೂಡ ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ಹಿಂದೆ ಪ್ರಾಮಿಸ್ ಕೂಡ ಮಾಡಿದ್ರು ಕಿಚ್ಚ ಸುದೀಪ್ ಅವರು, ನಾನು ಪ್ರತಿ ವರ್ಷ ಒಂದೊಂದು ಸಿನಿಮಾಗಳನ್ನ ಕೊಟ್ಟೆ ಕೊಡ್ತೀನಿ ಅಭಿಮಾನಿಗಳಿಗೆ ಅಂತ ಹೇಳಿ. ಆ ಕೊಟ್ಟ ಮಾತನ್ನ ತಪ್ಪದೆ ಈಗ 25ಕ್ಕೆ ಡಿಸೆಂಬರ್ 25ಕ್ಕೆ ರಿಲೀಸ್ಗೆ ರೆಡಿ ಆಗಿದ್ದಾರೆ ಕಿಚ್ಚ ಸುದೀಪ್ ಅವರು. ಇವರ ಸಿನಿಮಾ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಈಗಾಗಲೇ ಹುಟ್ಟು ಹಾಕಿದೆ. ಹೇಗಿರ್ಬೋದು ಸಿನಿಮಾ ಅನ್ನೋ ಒಂದು ಕ್ಯೂರಿಯಾಸಿಟಿ. ಯಾಕಂದ್ರೆ ಇವರ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡ್ತಿರುವಂತವ್ರು ತಮಿಳಿನ ಡೈರೆಕ್ಟರ್, ಹಾಗಾಗಿ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಇವ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಹೌದು. ಈ ಹಿಂದೆ ದೊಡ್ಡ ದೊಡ್ಡ ಸೂಪರ್ ಸಿನಿಮಾಗಳನ್ನ ಕೊಟ್ಟಂತಹ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕ್ಷೇತ್ರದಲ್ಲಿ ಎಷ್ಟು ಮಾರ್ಕ್ ಮಾಡುತ್ತೆ, ಎಷ್ಟು ಹೈಲೈಟ್ ಮಾಡುತ್ತೆ, ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡುತ್ತಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ಈಗಾಗಲೇ ಅಭಿಮಾನಿಗಳಿಗಿದೆ. ಸೊ ಇದು 3 ಸೂಪರ್ ಸ್ಟಾರ್ಗಳ 3 ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಂತದ್ದು ಡಿಸೆಂಬರ್ ನಲ್ಲಿ. ಲಕ್ಕಿ ಮಂತ್ ಆಸ್ ಐ ಸೆಡ್. ಸೊ ಎಷ್ಟು ಲಕ್ಕಿ ಆಗತ್ತೆ ಚಲನಚಿತ್ರರಂಗಕ್ಕೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈ ಮಂತ್ ಎಷ್ಟು ಲಕ್ಕಿ ಆಗಲಿದೆ, ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ಸ್ ಸಿಗಲಿದೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡ್ಬೇಕಾಗಿದೆ. ಇನ್ನು 2ನೇ ಟಾಪಿಕ್ ಏನಂತ ಹೇಳಿದ್ರೆ, ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಅಂದ್ರೆ 800 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಯಶಸ್ವಿ ನಂತರ ರಿಷಬ್ ಶೆಟ್ಟಿ ಅವರು ಹರಕೆಗಳನ್ನ ತೀರ್ಸೋದ್ರಲ್ಲಿ ಮುಂದಾಗಿದ್ದಾರೆ. ಈ ಹಿಂದೆ ಅವರು ಕೆಲವೊಂದು ಇಂಟರ್ವ್ಯೂಸ್ ನಲ್ಲಿ ಕೂಡ ಹೇಳ್ಕೊಂಡಿದ್ರು, ನನ್ನ ಹೆಂಡತಿ ಸಾಕಷ್ಟು ದೈವಗಳಿಗೆ ಹರಕೆನ ಹೊತ್ಬಿಟ್ಟಿದ್ದಾರೆ, ಈಗ ಸಿನಿಮಾ ಯಶಸ್ವಿ ಆಗಿದೆ, ನಾವು ಆ ಹರಕೆಗಳನ್ನ ಒಂದಾದ್ಮೇಲೆ ಒಂದು ತೀರಿಸ್ತಾ ಹೋಗ್ಬೇಕು ಅಂತ ಹೇಳಿ. ಸೊ ನೆನ್ಪಿಟ್ಕೊಂಡು ರಿಷಬ್ ಶೆಟ್ಟಿ ಅವರು ಹಾಗೆ ಹೆಂಡತಿ ಪ್ರಗತಿ ಶೆಟ್ಟಿ ಅವರು ಎಲ್ಲರೂ ಕೂಡ ಮಂಗಳೂರಿನ ಒಂದು ದೈವದ ದೇವಸ್ಥಾನಕ್ಕೆ ಹೋಗಿ ಅವರ ಹರಕೆ ತೀರ್ಸೋದನ್ನ ಮುಂದಾಗಿದ್ದಾರೆ. ಅಂದ್ರೆ ಆ ದೇವಸ್ಥಾನ ಅವ್ರಿಗೆ ಎಷ್ಟು ಕನೆಕ್ಷನ್ ಇದೆ ಅನ್ನೋದು ನಮಗ್ ಗೊತ್ತಾಗತ್ತೆ. ಸಿನಿಮಾ ಯಶಸ್ವಿ ಆದ್ಮೇಲೆ ಸಾಕಷ್ಟು ಜನ ಅವ್ರು ಏನ್ ಅಂದ್ಕೊಂಡಿರ್ತಾರೆ ಅದನ್ನ ಮರ್ತೋಗ್ತಾ ಹೋಗ್ತಾರೆ. ಆದ್ರೆ ರಿಷಬ್ ಶೆಟ್ಟಿ ಅವರು ಆ ರೀತಿಯಾದಂತಹ ತಪ್ಪನ್ನ ಮಾಡದೆ ಅವರು ತಗೊಂಡಿರುವಂತಹ ಹರಕೆನ ಈಗ ತೀರ್ಸಕ್ ಹೋಗಿದ್ದಾರೆ. ಅಲ್ಲಿ ಪಂಜುರ್ಲಿ ದೈವ ಕೂಡ ಅವರನ್ನ ಅಪ್ಪಿಕೊಂಡು, ಅಂದ್ರೆ ಕೈ ಸನ್ನೆಯಲ್ಲಿ ಅಪ್ಪಿಕೊಂಡು, ನಾನ್ ಇದೀನಿ, ನಿಮ್ಗೆ ಕಣ್ಣೀರ್ ಹಾಕಬೇಡಿ, ನಿಮ್ ಹಿಂದೆ ನಾನ್ ನಿಂತಿದ್ದೀನಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದೆ. ಇದವರಿಗೆ ಒಂದು ಸ್ಟ್ರೆಂತ್ ಅಂತ ಕೂಡ ಹೇಳ್ಬೋದು ರಿಷಬ್ ಶೆಟ್ಟಿ ಅವರಿಗೆ. ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾ ಹಾಗೆ ಕಾಂತಾರ ಸಿನಿಮಾನ ಇಡೀ ಪ್ರಪಂಚ ಹೋಗ್ಲಿದಂತಹ ಸಿನಿಮಾ, ಹಾಗೆ ಅವರು ಅಪ್ಪಿಕೊಂಡಂತಹ ಜನರು ವೀಕ್ಷಕರು ಅಪ್ಪಿಕೊಂಡಂತಹ ಸಿನಿಮಾ ಕಾಂತಾರ ಸಿನಿಮಾ. ಸೊ ಕಾಂತಾರ ಚಾಪ್ಟರ್ 2 ಅಥವಾ ಪ್ರೀಕ್ವೆಲ್ ಸೀಕ್ವೆಲ್ ಏನ್ ಬರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಈಗಾಗಲೇ ಅಭಿಮಾನಿಗಳಿಗಿದೆ. ಈ ಯಶಸ್ಸನ್ನ ಅವ್ರೀಗ ಸದ್ಯ ಸಂಭ್ರಮಿಸೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಅವ್ರು ಕೂಡ ಬ್ರೇಕ್ ತಗೋತಾರೆ ಅಂತ ಕೂಡ ಕೇಳ್ಪಡ್ತಿದೀವಿ. ಬ್ರೇಕ್ ಅಂದ್ರೆ ಸಿನಿಮಾ ರಂಗದಿಂದ ಅಲ್ಲ, ಒಂದು ಪರ್ಸನಲ್ ಸ್ಪೇಸ್ ಬೇಕು ಅನ್ನೋ ಒಂದು ಕಾರಣಕ್ಕೆ. ಇನ್ನು ಜೈ ಹನುಮಾನ್ ಸಿನಿಮಾಗೆ ಕೂಡ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಿದ್ದಾರೆ. ಈಗ ಸದ್ಯ ಲೈನ್ ಅಪ್ ನಲ್ಲಿ ಇರುವಂತಹ ಸಿನಿಮಾ ಅಂದ್ರೆ ಜೈ ಹನುಮಾನ್ ಸಿನಿಮಾ. ಇನ್ನು 3ನೇದಾಗಿ ಡೆವಿಲ್ ಸಿನಿಮಾ. ಡೆವಿಲ್ ನಲ್ಲಿ ಎಲ್ಲರ ಫೇವ್ರೆಟ್ ಆಗಿರುವಂತಹ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಇದ್ದಾರೆ. ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೇಲಿ ಇರೋದ್ರಿಂದ ಅವ್ರು ಒಂದಷ್ಟು ಎಂಟರ್ಟೈನ್ ಮಾಡ್ತಿದ್ದಾರೆ ಜನಕ್ಕೆ. ಹಾಗಾಗಿ ಜನಗಳಿಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಗಿಲ್ಲಿ ನಟ. ಯಾರನ್ನ ಕೇಳಿದ್ರು ಅಥವಾ ಯಾರ್ದೇ ಒಂದು ಪೋಸ್ಟಿಗೆ ಕಮೆಂಟ್ಸ್ ನೋಡಿದ್ರು ಕೂಡ ಅಲ್ಲಿ ಗಿಲ್ಲಿ 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 ಅಂತ ಕಮೆಂಟ್ಸ್ ಇರುತ್ತೆ. ಅಂದ್ರೆ ಅಷ್ಟು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ. ಈಗ ಇವರು ಆಕ್ಟ್ ಮಾಡಿರುವಂತಹ ಸಿನಿಮಾ ಡೆವಿಲ್ ಸಿನಿಮಾದಲ್ಲಿ ಇವರ ಪಾತ್ರ ಏನಾಗಿರ್ಬೋದು, ಯಾವ ರೀತಿ ಇರ್ಬೋದು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಭಿಮಾನಿಗಳಿಗೆ. ಇನ್ನು ದರ್ಶನ್ ಅವರ ಸಿನಿಮಾ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಆಕ್ಟ್ ಮಾಡಿರೋದು ಸಾಕಷ್ಟು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಕೂಡ ಮೂಡಿಸಿದೆ. ಅಂದ್ರೆ ಹೇಗಿರ್ಬೋದು ಇವ್ರ ಪಾತ್ರ ಅಂತ. ಈ ಹಿಂದೆ ಒಂದು ಪ್ರೆಸ್ ಮೀಟ್ ನಲ್ಲಿ ಮಿಲನಾ ಪ್ರಕಾಶ್ ಅವರೇ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಅವರ ಏನ್ ಈ ಪಾತ್ರ ಇದೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ. ಟ್ರೈಲರ್ ನಲ್ಲೂ ಕೂಡ ಗಿಲ್ಲಿ ನಟ ಅವರು ಕಾಣಿಸ್ಕೊಂಡಿದ್ದಾರೆ. ಆ ಇಂಪಾರ್ಟೆಂಟ್ ರೋಲ್ ಏನಾಗಿರ್ಬೋದು, ಇವರು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವ್ರಿಗೆ ರೈಟ್ ಹ್ಯಾಂಡ್ ಏನಾದ್ರು ಆಗಿರ್ತಾರಾ, ಯಾವ ರೀತಿಯಾದಂತಹ ಕಾಮಿಡಿ ಎಲಿಮೆಂಟ್ಸ್ ನ ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಮಾಡಿರ್ತಾರೆ, ಈ ರೀತಿಯಾದಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಗಿಲ್ಲಿ ನಟ ಫ್ಯಾನ್ಸ್ಗೆ ತಲೆಯಲ್ಲಿ ಕೂತ್ಕೊಂಡಿರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಅವ್ರು ಹೇಗ್ ಮಾಡಿರ್ಬೋದು ಈ ಸಿನಿಮಾನ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಹಾಗೆ ಗಿಲ್ಲಿ ನಟ ಅವರು ಮೇನ್ ಲೀಡ್ ಆಗಿ ಮಾಡ್ತಾ ಇರುವಂತಹ ಒಂದು ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾ ಕೂಡ ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ.
ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಗಿಲ್ಲಿ ನಟ ಅವರು, ಆದ್ರೆ ಹೊರಗಡೆ ಅವರ ಸಿನಿಮಾಗಳ ಮೇಲೆ ಸಿನಿಮಾಗಳು ರೆಡಿ ಆಗ್ತಾ ಇದೆ. ಅವರ ಕಾಮಿಡಿ ಟೈಮಿಂಗ್ ಹಾಗೆ ಅವರ ಸೆನ್ಸ್ ಆಫ್ ಹ್ಯೂಮರ್ಗೆ ಈಗಾಗಲೇ ಜನ ಫುಲ್ ಫಿದಾ ಆಗಿದ್ದಾರೆ. ಸೊ ಡಿಸೆಂಬರ್ 11ನೇ ತಾರೀಕು ಗಿಲ್ಲಿ ನಟ ಅವರ ಆಕ್ಟ್ ಮಾಡಿರುವಂತಹ ಡೆವಿಲ್ ಸಿನಿಮಾ ಹೇಗಿರ್ಬೋದು ಅನ್ನೋದನ್ನ ನಾನಂತೂ ತುಂಬಾ ವೇಟ್ ಮಾಡ್ತಿದ್ದೀನಿ, ಯಾವ ಪಾತ್ರದಲ್ಲಿ ಇವರು ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಸೊ ನಿಮ್ಗೇನ್ ಅನ್ಸುತ್ತೆ? ನೀವು ಕೂಡ ವೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ನಮ್ಮ ಚಂದನವನದ ಸುತ್ತ ಏನೆಲ್ಲ ನಡೆದಿದೆ ಅನ್ನೋ ಅಪ್ಡೇಟ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಮುಂದಿನ ವಾರ ಫ್ರೈಡೆ ಮತ್ತೆ ಚಂದನವನದ ಸುತ್ತ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ನಾ ಬಂದು ನಿಮ್ಗೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೀವು ನಮ್ಮ ಫಿಲ್ಮಿ ಬೀಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ.